ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತು ನಮ್ಮ ರೀಡಿಂಗ್ನ ಟಾಪಿಕ್ ಬಂದು ಈ ಕ್ಷಣಕ್ಕೆ ನಿಮಗೆ ದೇವರಿಂದ ಒಂದು ಸಂದೇಶ ಅಥವಾ ಒಂದು ಮೆಸೇಜ್ ಅಂತ ಅಂದ್ಕೊಳ್ಳಿ. ಇದು ನನಗೆ ಚಾನಲೈಸ್ ಆಯಿತು ಇವತ್ತು. ಸೊ ನಿಮಗೆ ಒಂದು ಮೆಸೇಜನ್ನು ತಲುಪಿಸ್ಬೇಕು ಅಂತ ಚಾನಲೈಸ್ ಆಗಿದ್ದರಿಂದ ನಾನು ಈ ಒಂದು ರೀಡಿಂಗ್ನ ಮಾಡ್ತಾಯಿದ್ದೀನಿ. ನೆನ್ಪಿಡಿ, ಇದೊಂದು ಜನರಲ್ ಪಿಕೋ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ನೀವು ತಗೊಳ್ಳಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಸಿಕ್ಕಿದರೆ ಇದು ಯೂನಿವರ್ಸು ನಿಮಗೆ ಈ ಕ್ಷಣಕ್ಕೆ ಈ ಒಂದು ಮೆಸೇಜ್ನ ತಲುಪಿಸ್ಬೇಕು ಅಂಥೇಳಿ ನಿಮಗೆ ಈ ವಿಡಿಯೋ ಸಿಕ್ಕಿದೆ ಅಂತ ನೀವು ಭಾವಿಸ್ಬೋದು. ಸೊ ಇಲ್ಲಿ ನಾನು 3 ಫೈಲ್ಗಳನ್ನ ಕೊಟ್ಟಿದ್ದೀನಿ. ಸೊ ಫೈಲ್ 1, ಫೈಲ್ 2 ಮತ್ತು ಫೈಲ್ 3. ಸೊ ನಿಮಗೆ ಚೂಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿ ಅಂತ 3 ಬ್ಯೂಟಿಫುಲ್ ಸ್ಟೋನ್ಸ್ಗಳನ್ನು ನಾನು ಕೊಟ್ಟಿದ್ದೀನಿ. ನೀವು ನೋಡ್ಬೋದು ಇಲ್ಲಿ. ಸೊ ಇದೊಂದು ರೋಸ್ ಕ್ವಾಟ್ಸು ಆ್ಯಂಡ್ ಟೈಗರ್ ಐ ಮಶ್ರೂಮ್ನ ಕೊಟ್ಟಿದ್ದೀನಿ ನಾನು ಫೈಲ್ 2ಗೆ. ಆ್ಯಂಡ್ ದಿಸ್ ಒನ್ ಅಮೆಥಿಸ್ಟ್ ಸ್ಟೋನನ್ನು ನಾನು ಕೊಟ್ಟಿದ್ದೀನಿ. ಸೊ ದೀಸ್ ಆರ್ ಎನರ್ಜೆಟಿಕ್ ಸ್ಟೋನ್ಸು. ಸೊ ಹಾಗಾಗಿ ನಿಮಗೂ ಏನು ಮೆಸೇಜ್ ಚಾನಲೈಸ್ ಆಗಬೇಕು ಅಂತ ಇದೆ ಅದು ಸಿಗಲಿ ಅಂತೇಳಿ ನಾನು ಇಟ್ಟಿದ್ದೀನಿ. ನೀವು ಈ 3ರಲ್ಲಿ ಒಂದು ಫೈಲನ್ನು ಚೂಸ್ ಮಾಡ್ಕೊಳ್ಳಿ. ನಾನು ನನ್ನ ರೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಫೈಲ್ 1 ಯಾರು ಈ ಒಂದು ರೋಸ್ ಕ್ವಾಟ್ಸ್ ಪೆಂಡೆಂಟನ್ನು ಚೂಸ್ ಮಾಡಿದ್ದಾರೆ, ಬನ್ನಿ ಅವರ ರೀಡಿಂಗ್ನ ನಾವು ನೋಡೋಣ. ಏನು ಈ ಕ್ಷಣಕ್ಕೆ ದೇವರವರಿಗೆ ಮೆಸೇಜನ್ನು ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡೋಣ. ಓಕೆ, ಸೊ ನಿಮ್ಮ ಕರೆಂಟ್ ಎನರ್ಜಿ ಒಂದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ನೀವು ತುಂಬ ಎಮೋಷ್ನಲ್ ಆಗಿದ್ದೀರಾ, ಎಮೋಷ್ನಲಿ ತುಂಬ ಫ್ಲೋ ಆಗ್ತಾ ಇದ್ದೀರಾ. ಮೇ ಬಿ ಇದು ಒಂದು ಖುಷಿಯ ಸಂದರ್ಭ ಕೂಡ ಆಗಿದ್ದಿರಬಹುದು. ಸೊ ಈ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ನೀವು ಈಗ ಇದ್ದೀರಾ ಅಂತ. ಸೊ ನಾನು ಕೇಳಿದೆ ದೇವರಿಗೆ ಏನು ಮೆಸೇಜನ್ನು ಈ ಕ್ಷಣಕ್ಕೆ ನಾನು ತಲುಪಿಸ್ಬೇಕು ನಿಮ್ಮ ಪರವಾಗಿ ಅಂತ ಕೇಳಿದ್ದಕ್ಕೆ ನನಗೆ ಈ ಕಾರ್ಡ್ಸ್ಗಳು ಬಂದಂಥ ಮುಖ್ಯವಾಗಿ ಈ 2 ಕಾರ್ಡ್ಸ್ಗಳು, ಒಂದು ಏಸ್ ಆಫ್ ಸೋರ್ಡ್ಸ್ ಆ್ಯಂಡ್ 4 ಆಫ್ ಪೆಂಟಿಕಲ್ಸ್, 2 ಕಾರ್ಡ್ಸ್ಗಳು ಬಂದಂಥದ್ದು. ಸೊ ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ದೇವ್ರು ನಿಮಗೆ ಕೊಡ್ತಾ ಇರೋವಂಥ ಒಂದು ಮೆಸೇಜ್ ಏನು ಅಂತಂದರೆ, ಎಸ್, ಫಿನಾನ್ಷಿಯಲಿ ನೀವು ತುಂಬ ಇನ್ಸೆಕ್ಯೂರ್ ಆಗಿದ್ದೀರಾ. ಅಟ್ ದ ಸೇಮ್ ಟೈಮ್ ನೀವು ತುಂಬ ಒಂದು ರೀತಿ ದಿಕ್ಕು ತೋಚ್ತಾ ಇರೋವಂಥ ಸ್ಥಿತಿ ಅಂತ ಹೇಳ್ತಾರಲ್ಲ, ನಿಮಗೇನು ಮಾಡೋದಕ್ಕೆ ಆಗ್ತಾಯಿಲ್ಲ, ಆ ಥರ ಒಂದು ಸಂದರ್ಭದಲ್ಲಿ ನೀವಿದ್ದೀರಾ. ಸೊ ದೇವರು ಹೇಳ್ತಾ ಇದ್ದಾರೆ, ಡೋಂಟ್ ವರಿ, ಈ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ಇನ್ಸೆಕ್ಯೂರಿಟಿ ನಿಮಗೇನಿದೆ, ಈ ಒಂದು ಇನ್ಸೆಕ್ಯೂರಿಟಿ ಸ್ಟಾಪ್ ಆಗುತ್ತೆ. ಆ್ಯಂಡ್ ನೀವು ಆದಷ್ಟು ಸ್ವಲ್ಪ ಲಾಜಿಕಾಗಿ ಯೋಚನೆ ಮಾಡೋದನ್ನ ಕಲ್ತ್ಕೋಬೇಕು. ನೀವು ತುಂಬ ಎಮೋಷ್ನಲಾಗಿ ಯೋಚನೆ ಮಾಡ್ತೀರಾ ಅಂತ ಕಾಣುತ್ತೆ. ಸೊ ದೇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ವೇ ಆಫ್ ಥಿಂಕಿಂಗ್ನ ನೀವು ಬದಲಾಯಿಸ್ಕೊಳ್ಬೇಕು. ಲೈಕ್ ಮನಸ್ಸಿಂದ ಯೋಚನೆ ಮಾಡೋದನ್ನ ಬಿಟ್ಟು ಸ್ವಲ್ಪ ಬುದ್ಧಿಯಿಂದ ಯೋಚನೆ ಮಾಡುವಂಥದ್ದು, ತಾರ್ಕಿಕವಾಗಿ ಯೋಚನೆ ಮಾಡುವಂಥದ್ದು, ಲಾಜಿಕ್ಕಾಗಿ ಥಿಂಕ್ ಮಾಡುವಂಥದ್ದು. ಆ ರೀತಿಯಾಗಿ ನೀವು ಮಾಡ್ತಾ ಹೋದರೆ ನೀವೇನು ಕರೆಂಟ್ಲಿ ಈ ಒಂದು ಫಿನಾನ್ಷಿಯಲ್ ಇನ್ಸೆಕ್ಯೂರಿಟಿನ ಫೇಸ್ ಮಾಡ್ತಾ ಇದ್ದೀರಾ, ಈ ಒಂದು ಪ್ರಾಬ್ಲಮ್ಮು ಸಾರ್ಟ್ ಔಟ್ ಆಗುತ್ತೆ ಅಂತ ದೇವರು ನಿಮಗೆ ಈ ಟೈಮ್ಗೆ ಮೆಸೇಜನ್ನ ಕೊಡ್ತಾ ಇದ್ದಾರೆ. ಮೇ ಬಿ ಯಾರು ಈ ರೀತಿಯಾದಂಥ ಒಂದು ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ, ಡೋಂಟ್ ವರಿ, ದೇವರು ನಿಮಗೆ ಈ ಮೆಸೇಜ್ನ ಕೊಡ್ತಾ ಇದ್ದಾನೆ ಅಂತಂದರೆ ಖಂಡಿತವಾಗ್ಲೂ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾನೆ ಅಂತ ಇದರ ಒಂದು ಕ್ಲಿಯರ್ ಇಂಡಿಕೇಷನ್ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದೊಂದು ಕ್ವಿಕ್ ರೀಡಿಂಗ್ ಆಗಿತ್ತು. ಸೊ ನಿಮಗೆ ಈ ಒಂದು ರೀಡಿಂಗ್ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ನೀವು ಯಾವ ಫೈಲ್ನ ಚೂಸ್ ಮಾಡ್ಕೊಂಡಿದ್ದೀರಿ ಅಂತೇಳಿ. ಆ್ಯಂಡ್ ಸೊ ಲೈಕ್ ಮಾಡಿ ವಿಡಿಯೋನ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಒಂದು ಒಳ್ಳೆ ಟಾಪಿಕ್ನ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಬನ್ನಿ, ಯಾರು ನಮ್ಮ ಈ ಒಂದು ಫೈಲ್ 2 ಅಥವಾ ಈ ಒಂದು ಟೈಗರ್ ಐ ಒಂದು ಮಶ್ರೂಮ್ನ ಚೂಸ್ ಮಾಡ್ಕೊಂಡಿದ್ದಾರೆ, ಫೈಲ್ 2ನ ಚೂಸ್ ಮಾಡ್ಕೊಂಡಿದ್ದಾರೆ, ಅವರಿಗೆ ದೇವರು ಈ ಕ್ಷಣಕ್ಕೆ ಕೊಡ್ತಾ ಇರುವಂಥ ಒಂದು ಸಂದೇಶ ಅಥವಾ ಮೆಸೇಜ್ ಏನು ಅಂತ ನೋಡೋಣ. ಓಕೆ, ಸೊ ಕರೆಂಟ್ಲಿ ಒಂದು ರೀತಿಯಾಗಿ ನೀವು ಬ್ಯಾಟಲ್ಸ್ನ ಫೇಸ್ ಮಾಡ್ತಾ ಇದ್ದೀರಾ, ಲೀಗಲ್ ಇಶ್ಯೂಸ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಕೋರ್ಟು, ನೋಟಿಸ್ಗಳು, ಸಮನ್ಸ್ಗಳು ಅಥವಾ ಕೋರ್ಟ್ಗೆ ಸಂಬಂಧಪಟ್ಟಂಥ ಇಶ್ಯೂಗಳು, ಕಾನೂನಿಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂ, ಈ ಥರ ಒಂದು ಸಮಸ್ಯೆಯಲ್ಲಿ ನೀವು ಒದ್ದಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಮುಖ್ಯವಾಗಿ ಇದರಲ್ಲಿ ನೀವು ದುಡ್ಡಿನ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದೀರಾ ಅಂತ ಕಾರ್ಡ್ಸು ಕ್ಲಿಯರಾಗಿ ಹೇಳ್ತಾ ಇರುವಂಥದ್ದು. ಸೊ
ಮೆಸೇಜ್ ನಿಮಗೆ ಏನು ಅಂತಂದರೆ, ನಿಮಗೆ ಯಾಕೆ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾನು ಕೇಳಿದ್ದಕ್ಕೆ, ಒಂದು ನೆಗೆಟಿವ್ ಅಟ್ಯಾಚ್ಮೆಂಟ್, ಕೆಲವೊಂದು ಬೇಡದಿರೋ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನೀವು ತುಂಬ ಅಟ್ಯಾಚ್ಡ್ ಆಗಿಬಿಟ್ಟಿದ್ದೀರಂಥ ಕಾರ್ಡ್ಸ್ಗಳು ಹೇಳ್ತಾ ಇರೋದನ್ನ ನಾನಿಲ್ಲಿ ಕ್ಲಿಯರಾಗಿ ನೋಡ್ತಾ ಇದ್ದೀನಿ. ಸೊ ನೋಡಿ, ಇದೊಂದು ನೆಗೆಟಿವ್ ಅಟ್ಯಾಚ್ಮೆಂಟ್ ಇರುವಂಥ ಒಂದು ಕಾರ್ಡ್ಸು. ಮೇ ಬಿ ನಿಮಗೆ ಯಾವುದೋ ಕೆಲವೊಂದು ಅಭ್ಯಾಸಗಳು ಅಥವಾ ನಿಮ್ಮ ಮಾತುಗಾರಿಕೆ ಇರ್ಬೋದು, ಅಥವಾ ನೀವು ಕೆಲವೊಂದು ಸಿಚುಯೇಷನ್ನ ಇಂಟರ್ಪ್ರಿಟ್ ಮಾಡ್ಕೊಳ್ಳುವಂಥ ರೀತಿ ಇರ್ಬೋದು. ಸೊ ಅದರಿಂದ ನಿಮಗೆ ಈ ರೀತಿಯಾದಂಥ ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾ ಇರೋದನ್ನ ನಾನು ಇಲ್ಲಿ ಕ್ಲಿಯರಾಗಿ ನೋಡ್ತಾ ಇದ್ದೀನಿ. ಸೊ ಇದರಿಂದ ನಿಮಗೆ ಈ ಕೋರ್ಟು, ಲಿಟಿಗೇಷನ್ಸು, ಈ ಥರ ಒಂದು ವಿಷಯಗಳಿಗೆ, ಅಥವಾ ಸಮ್ಟೈಮ್ಸು ಜಾಬ್ ಕೂಡ ನಿಮಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಸೊ ಹಣಕಾಸಿನ ಸಮಸ್ಯೆ ಆಗ್ತಾ ಇರೋವಂಥದ್ದು ಏನಿದೆ, ಇದಕ್ಕೆಲ್ಲ ಕಾರಣ ನಿಮ್ಮಲ್ಲಿ ಇರುವಂಥ ಕೆಲವೊಂದು ಚಟಗಳು ಏನಿದೆ, ಅದು ಅನಾರೋಗ್ಯಕರವಾದಂಥ ಅಭ್ಯಾಸಗಳು. ಅದು ಮಾತಾಡುವಂಥ ರೀತಿ ಇರ್ಬೋದು, ನಡ್ಕೊಳ್ಳೋವಂಥ ರೀತಿ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಅಭ್ಯಾಸ. ಸೊ ಆ ಒಂದು ಅಭ್ಯಾಸ ಇರ್ಬೋದು, ಅಥವಾ ಯೋಚನೆ ಮಾಡದೆ ಮಾತಾಡುವಂಥದ್ದು, ಇಮ್ಮೆಚೂರ್ಡಾಗಿ ಮಾತಾಡ್ಬಿಡುವಂಥದ್ದು. ಮುಖ್ಯವಾಗಿ ನನಗೆ ಈ ಕಾರ್ಡಲ್ಲಿ ಅದೇ ತೋರಿಸ್ತಾ ಇರುವಂಥದ್ದು, ಇಮ್ಮೆಚೂರ್ಡಾಗಿ ಮಾತಾಡ್ಬಿಡ್ತೀರಾ ನೀವು. ಸೊ ಹಾಗಾಗಿ ದೇವ್ರು ನಿಮ್ಗೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ, ನಿಮ್ಮ ಆ ಒಂದು ಅಭ್ಯಾಸದ ಕಡೆ ನೀವು ಗಮನ ಕೊಟ್ಟು ಅದನ್ನು ನೀವು ಈ ಕ್ಷಣಕ್ಕೆ ಬದಲಾಯಿಸ್ಕೊಳ್ಳೇಬೇಕು. ಬದಲಾಯಿಸ್ಕೊಂಡ್ರೆ ನೀವು ಏನು ಈ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾ ಇದ್ದೀರಾ, ಇದು ನಿಮಗೆ ಸಾಲ್ವ್ ಆಗುತ್ತೆ ಅಂತ ದೇವರು ನಿಮಗೆ ಈ ಕ್ಷಣಕ್ಕೆ ಮೆಸೇಜನ್ನ ಕೊಡ್ತಾ ಇದ್ದಾರೆ. ನೋಡಿ, ಈ ಒಂದು ವಿಡಿಯೋ ನಿಮಗೆ ಅಥವಾ ಈ ಒಂದು ಮೆಸೇಜ್ ನಿಮಗೆ ಸಿಕ್ಕಿದೆ ಅಂತಂದರೆ ದೇವರು ಕೂಡ ನಿಮಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರಂತ ಇದರ ಅರ್ಥ ಅಂತ ನೀವು ಭಾವಿಸ್ಬೇಕು. ಯಾಕೆ ಅಂತಂದರೆ, ಈಗ ಇಷ್ಟು ಜನ ಇರಬೇಕಾದ್ರೆ ನಿಮಗೆ ಯಾಕೆ ಈ ಒಂದು ಮೆಸೇಜ್, ಈ ಕಾರ್ಡೇ ನಿಮ್ಗೆ ಯಾಕೆ ಸಿಕ್ತು ಹೇಳಿ? ಯಾಕೆ ಅಂತಂದರೆ ಈ ಒಂದು ಮೆಸೇಜ್ ನಿಮಗೆ ಕನ್ವೆ ಆಗಬೇಕು ಅಂತ ಇರುವಂಥದ್ದು ದೇವರ ಒಂದು ವಿಶಸ್ ಆಗಿತ್ತು. ಸೊ ದೇವರು ನಿಮ್ಮನ್ನು ಈ ರೀತಿಯಾಗಿ ನೋಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ಹಾಗಾಗಿ ನೀವು ಇದರಿಂದ ಆಚೆ ಬಂದು ನಿಮ್ಮನ್ನು ನೀವು ಸ್ವಲ್ಪ ಸರಿಪಡಿಸ್ಕೋಬೇಕು ಅನ್ನೋಂಥದ್ದು ಈ ಕ್ಷಣಕ್ಕೆ ದೇವರು ನಿಮಗೆ ಕೊಡ್ತಾ ಇರುವಂಥ ಒಂದು ಮೆಸೇಜ್ ಆಗಿತ್ತು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದು ಲೈಕ್ ಮಾಡಿ, ಮತ್ತು ನೀವು ಯಾವ ಫೈಲ್ನ ಚೂಸ್ ಮಾಡ್ಕೊಂಡಿದ್ರಿ, ನಿಮಗೇನು ಅನ್ನಿಸ್ತು ಅಂತ ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ಬನ್ನಿ, ನಮ್ಮ ಪೈಲ್ 3 ಅಥವಾ ಈ ಒಂದು ಅಮೆಥಿಸ್ಟ್ ಬ್ಯೂಟಿಫುಲ್ ಸ್ಟೋನನ್ನು ಯಾರು ಚೂಸ್ ಮಾಡಿದ್ದಾರೆ ಅವ್ರಿಗೆ ದೇವರು ಏನು ಮೆಸೇಜನ್ನು ಈ ಕ್ಷಣಕ್ಕೆ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡೋಣ. ಓಕೆ, ಸ್ಟ್ರಗಲ್ ಮಾಡ್ತಾ ಇದ್ದೀರಾ ನೀವು ತುಂಬ. ಲೈಕ್ ಕರ್ಮ ಸಿಚುಯೇಷನ್ ಇಸ್ ರನ್ನಿಂಗ್. ಕರ್ಮ ಏನು ಹೇಳ್ತಾರೆ, ಅದು ನೀವು ಏನು ಕೊಟ್ಟಿರ್ತೀರ ಅದು ನಿಮ್ಗೆ ಸಿಗಬೇಕಲ್ವಾ ನ್ಯಾಯದ ಪ್ರಕಾರ. ಸೊ ಅದೆಲ್ಲ ಕೂಡ ಕರ್ಮದ ಸೀಸನ್ನು ನಡೀತಾ ಇದೆ ನಿಮ್ಮ ಲೈಫಲ್ಲಿ. ಸೊ ಕೆಲವೊಂದೆಲ್ಲ ಯಾವುದೋ ಒಂದು ಸೈಕಲ್ ಮುಗೀತಾ ಇದೆ ನಿಮ್ಮ ಲೈಫಲ್ಲಿ, ಒಂದು ಪೇನ್ಫುಲ್ ಸೈಕಲ್ಲು ಮುಗೀತಾ ಇದೆ. ಅಂತಂದರೆ ಏನು ಹೇಳ್ತೀವಿ ನಾವು, ಯಾರ್ಯಾರು ಏನೇನು ಮಾಡಿರ್ತಾರೋ ಅವ್ರವ್ರಿಗೆ ಅದು ಸಿಗಬೇಕು ಅಂತ ಇರುತ್ತಲ್ವ. ನಿಮ್ಗೇನು ಸರ್ವ್ ಆಗಬೇಕೋ ಅದು ನಿಮ್ಗೆ ಸಿಗುತ್ತೆ, ನಿಮ್ಗೇನು ಸಿಗಬಾರ್ದು ಅಂತ ಇರುತ್ತೋ ಅದು ಸಿಗೋದಿಲ್ಲ. ಸೊ ಇಲ್ಲಿ ಆ ರೀತಿಯಾದಂಥ ಒಂದು ಸಮಯ ನಡೀತಾ ಇರುವಂಥದ್ದು, ಯಾವುದೋ ಒಂದು ಪೇನ್ಫುಲ್ ಆಗಿರುವಂಥ ಒಂದು ಸೈಕಲ್ ಎಂಡ್ ಆಗ್ತಾಯಿದೆ. ಮೇ ಬಿ ಅದು ಲವ್ ರಿಲೇಷನ್ಶಿಪ್ ಆದರೂ ಆಗಿರ್ಬೋದು, ಅಥವಾ ಯಾವುದನ್ನ ಕೋರ್ಟ್ ಕೇಸ್ ಕೂಡ ಆಗಿರ್ಬೋದು, ಯಾವುದೋ ಒಂದು ಒಟ್ಟಿನಲ್ಲಿ ಮುಗೀತಾ ಇದೆ ನಿಮ್ಮ ಲೈಫಲ್ಲಿ. ಆ್ಯಂಡ್ ನೀವು ಭಾಳ ಹರ್ಟ್ ಆಗಿದ್ದೀರ. ಒಂದು ರೀತಿ ನಾವು ಹೇಳ್ತೀವಲ್ಲ, ಕರ್ಮದ ಸೀಸನ್ನು ಅಂತಂದರೆ ಏನು ಸುಮ್ಮನೆ ಅಲ್ಲ ಅಲ್ವಾ. ತುಂಬ ಅಬ್ಸ್ಟ್ರಾಕಲ್ಸ್ ಇರುತ್ತೆ, ಬೇರೆ ಬೇರೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ, ಫೇಸ್ ಮಾಡ್ತಾನೆ ಇರ್ತೀವಿ. ಸೊ ಆ ಹೊಡೆದಾಟದಲ್ಲಿ ಒಂದು ನೋಡಿ ತುಂಬ ಪೇನ್ಫುಲ್. ಅಂದರೆ ಲೈಕ್ ನೋಡಿ, ಈ ವ್ಯಕ್ತಿ ಸಂಪೂರ್ಣವಾಗಿ ಒಂದು ಕತ್ತಿ ಬಿದ್ರೇ ಸತ್ತೋಗ್ತಾರೆ ಅಲ್ವಾ. ಅಂಥದ್ರಲ್ಲಿ ಈ ವ್ಯಕ್ತಿನ ನೋಡಿದ್ರೆ ಅವನ ಮೈ ಪೂರ್ತಿಯಾಗಿ ಕತ್ತಿಗಳಿಂದ ತುಂಬೋಗಿರುವಂಥದ್ದು, 10 ಕತ್ತಿಗಳಿಂದ ಅವನ ಬಾಡಿ ಫುಲ್ಲು ಬಿದ್ದೋಗಿ ಏನೂ ಇಲ್ಲ ಅಲ್ಲಿ. ಕಂಪ್ಲೀಟ್ ಡಿಸ್ಟ್ರಾಯ್ ಅಂತ ಹೇಳ್ತಾರೆ, ಡಿಸ್ಟ್ರಕ್ಷನ್ ಕಂಪ್ಲೀಟಾಗಿ ಆತ ನಾಶ ಆಗೋಗಿದ್ರೆ. ಲೈಕ್ ಅಂದರೆ ಈ ರೀತಿ ಆಗಬೇಕಂದ್ರೆ ಅವನಿಗೆ ಭಾಳ ನೋವಾಗತ್ತಲ್ವ. ಸೊ ಒಂದು ದೊಡ್ಡ ಒಂದು ಪೇನ್ಫುಲ್ ಆದಂತಹ ಒಂದು ಸೈಕಲ್ಲು. ಮೇ ಬಿ ಅದು ನಿಮಗೆ ಹಾರ್ಟ್ ಬ್ರೇಕ್ ಆದರೂ ಆಗಿರ್ಬೋದು, ಅಥವಾ ಯಾರ ಮೇಲೆ ನೀನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದು, ಅಥವಾ ಯಾವುದೋ ವಿಷಯದ ಮೇಲೆ ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದು, ಯಾವುದೋ ಒಂದು ಕರ್ಮದ ಪ್ರಕಾರ ನಡೀತಾ ಇದೆ. ನೆನ್ಪಿಟ್ಕೊಳ್ಳಿ, ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ. ನೀವು ಸೆಲ್ಫ್ ಬ್ಲೇಮ್ನೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಆ್ಯಸ್ ಇಟ್ಸ್ ರನ್ನಿಂಗ್ ಯುವರ್ ಕಾರ್ಮಿಕ್ ಸಿಚುಯೇಷನ್. ಸೊ ನಿಮ್ಮ ಕರ್ಮ ನಡೀತಾ ಇರೋದ್ರಿಂದ ನೀವು ಇದಕ್ಕೆ ಹೊಣೆಗಾರರಲ್ಲ. ಸೊ ಹಾಗಾಗಿ ಇದೇನು ನಡೀತಾ ಇದೆ ಇದು ಮುಗಿಯುತ್ತೆ. ಸೊ ಈ ಸೈಕಲ್ ಆದಮೇಲೆ ಏನು ಅಂತ ನಾನು ಚೆಕ್ ಮಾಡಿದ್ದಕ್ಕೆ ಸೊ ದೇವರು ಹೇಳ್ತಾ ಇದ್ದಾರೆ, ನೋಡಪ್ಪ, ನಿನ್ನ ಲೈಫಲ್ಲಿ ನಿನ್ನ ಕರ್ಮ ಈಗ ಕಳೀತಾ ಇದೆ. ಆ ಕರ್ಮ ಎಂಡ್ ಆಗೋ ಟೈಮಲ್ಲಿ ಯಾವುದೋ ಒಂದು ಪೇನ್ಫುಲ್ ಸೈಕಲ್ಲು ಮುಗಿತಾ ಇದೆ ನಿನ್ನ ಲೈಫಲ್ಲಿ. ಅದಾದಮೇಲೆ ನೀವು ಮತ್ತೆ ಪವರ್ಗೆ ಬರ್ತೀರಾ ಅಂತಂದರೆ, ಲೈಕ್
ಈ ಫೀನಿಕ್ಸ್ ಹಕ್ಕಿ ಬೂದಿ ಆದಮೇಲೆ ಮತ್ತೆ ಬೂದಿಯಿಂದ ಎದ್ದು ಬರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನೀವು ಮತ್ತೆ ನಿಮ್ಮ ಒಂದು ಪವರ್ಗೆ, ನಿಮ್ಮ ಒಂದು ಎನರ್ಜಿಗೆ, ಇಲ್ಲಿ ನೋಡ್ಬೋದು ಕ್ವೀನ್ ಆಫ್ ವಾಂಡ್ಸು. ಲೈಕ್ ಕ್ವೀನ್ ಆಫ್ ವಾಂಡ್ಸ್ ಅಂತಂದರೆ ಈಕೆಗೆ ಎಷ್ಟು ಪವರ್ ಇರುತ್ತೆ ಅಂತಂದರೆ, ಅವಳು ಮನ್ಸು ಮಾಡಿದ್ರೆ ಅವಳು ಏನು ಬೇಕಾದ್ರೂ ಮಾಡ್ತಾಳೆ. ಸೊ ಇದನ್ನು ದಟ್ ಡಸಂಟ್ ಮೀನ್ ಇದು ಹೆಣ್ಮಕ್ಳಿಗೆ ರೆಸನೇಟ್ ಆಗುತ್ತೆ ಅಂತಲ್ಲ. ಇದನ್ನು ಯಾರಾದರೂ ಗಂಡು ಮಕ್ಕಳು ನೋಡ್ತಾ ಇದ್ದರೆ ಈ ರೀತಿಯಾದಂಥ ಒಂದು ಎನರ್ಜಿ ನಿಮ್ಮಲ್ಲಿ ಇದೆ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಏನು, ಅವರು ಈ ಕೆಲಸ ನಾನು ಮಾಡಬೇಕು, ನಾನು ಈ ಪೊಸಿಷನಲ್ಲಿ ನಿಂತ್ಕೋಬೇಕು, ನಾನು ಈ ರೀತಿ ಬೆಳಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಅವಳು ಬೆಳೆದೇ ಬೆಳೀತಾಳೆ. ಬಿಕಾಸ್ ವಿಚ್ ಈಸ್ ಕ್ವೀನ್ ಬೈ ನೇಚರ್. ನೋಡಿ, ಈಗ ಕ್ರೌನ್ ಮೇಲೆ ಕುತ್ಕೊಂಡವರೆಲ್ಲ ರಾಣಿ ಅಥವಾ ರಾಜ ಆಗಿಬಿಡೋದಿಲ್ಲ, ಅಥವಾ ಈ ಕ್ರೌನ್ ಇಟ್ಕೊಂಡವರೆಲ್ಲ ರಾಜ ರಾಣಿ ಆಗಿಬಿಡಲ್ಲ, ಅಥವಾ ಸಿಂಹಾಸನ ಮೇಲೆ ಕುತ್ಕೊಂಡವರೆಲ್ಲ ರಾಜ ಅಂತ ಕರೆಯೋಕ್ಕಾಗಲ್ಲ. ಅದಕ್ಕೆ ಅಂತ ಒಂದು ಗಂಭೀರ್ಯತೆ ಅನ್ನೋವಂಥದ್ದು ಇರುತ್ತೆ. ಕೆಲವ್ರು ನೀವು ನೋಡಿರ್ಬೋದು, ನಾರ್ಮಲ್ ಚೇರ್ ಮೇಲೆ ಕೂತ್ಕೊಂಡ್ರು ಕೂಡ ರಾಜನ ಥರ ಕೂತಿರ್ತಾರೆ. ಸೊ ದಟ್ ಈಸ್ ಹೌ ಅದು ಎನರ್ಜಿ ಇನ್ಸೈಡಿಂದ ಬರುತ್ತೆ. ಸೊ ನಿಮ್ಮಲ್ಲಿ ಆ ಒಂದು ಪವರು ಶೀಘ್ರವಾಗಿ ಬರುತ್ತೆ ಅಂತಲೇ. ಈ ಕಾರ್ಮಿಕ್ ಫೇಸ್ ಯಾವಾಗ ನಿಮ್ಗೆ ಎಂಡಾಗುತ್ತೆ, ಎಂಡಾಗಿದ್ದ ತಕ್ಷಣ ಶೀಘ್ರವಾಗಿ ಈ ನೋವನ್ನು ಕಳ್ಕೊಂಡು ನೀವು ಈ ಕರೆಂಟ್ ಪ್ರಾಬ್ಲಮ್ ಎಲ್ಲ ನೀವು ಫೇಸ್ ಮಾಡ್ತಾ ಇದ್ದೀರಾ, ಅದು ಆಲ್ಮೋಸ್ಟ್ ಎಂಡಿಗೆ ಬಂದಿದೆ. ಸೊ ಎಲ್ಲ ಕಳ್ಕೊಂಡು ನೀವು ಮತ್ತೆ ನಿಮ್ಮ ಪವರ್ಗೆ ಕಮ್ ಬ್ಯಾಕ್ ಆಗ್ತೀರಾ ಅಂತ ದೇವರು ನಿಮಗೆ ಈ ಕ್ಷಣಕ್ಕೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಚಿಂತೆ ಮಾಡಬೇಡಿ. ನೋಡಿ, ಎಷ್ಟೋ ಜನ ನೋಡ್ತಾರೆ ಸೊ ವೀಡಿಯೋಸು ಯೂಟ್ಯೂಬಲ್ಲಿ. ಸೊ ಅದರಲ್ಲಿ ನಾನು ಕೂಡ 3 ಫೈಲ್ಗಳನ್ನು ಕೊಟ್ಟಿದ್ದೆ. 3 ಫೈಲಲ್ಲಿ ನಿಮ್ಗೆ ಇದೇ ಫೈಲ್ ಸಿಕ್ಕಿದೆ ಅಂತಂದರೆ ಯು ಹ್ಯಾವ್ ಟು ಥಿಂಕ್ ದಟ್ ಇದು ದೇವರು ನಿಮಗೆ ತಲುಪಿಸ್ಬೇಕು ಅಂತ ಇದ್ದಂಥ ಒಂದು ಮೆಸೇಜ್ ಆಗಿತ್ತು ಅಂತ ನೀವು ಇದನ್ನು ಭಾವಿಸ್ಬೇಕು. ಓಕೆ, ಸೊ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ನನ್ನ ವಿಡಿಯೋ ನಿಮಗೆ ಅಥವಾ ನನ್ನ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ತಿಳಿಸಿ ಯಾವ ಫೈಲ್ನ ನೀವು ಚೂಸ್ ಮಾಡ್ಕೊಂಡ್ರಿ ಅಂತ ಹೇಳಿಬಿಟ್ಟು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಟಾಪಿಕ್ನ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.